ಜರ್ಮನಿಯಿಂದ ದುಬೈಗೆ ಹಾರಿದ್ರ ಪ್ರಜ್ವಲ್ ರೇವಣ್ಣ. ನಿನ್ನೆ ರಾತ್ರಿಯೇ ಪ್ರಜ್ವಲ್ ದುಬೈಗೆ ತೆರಳಿರುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೇ ದುಬೈನಲ್ಲೇ ಪ್ರಜ್ವಲ್ ರೇವಣ್ಣ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾದ್ರೆ ಜರ್ಮನಿಯಿಂದ ದುಬೈಗೆ ಹಾರಿದ್ರ ಪ್ರಜ್ವಲ್ ರೇವಣ್ಣ. ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ 7 ದಿನಗಳ ಕಾಲಾವಕಾಶವನ್ನ ಪ್ರಜ್ವಲ್ ಪರ ವಕೀಲರು ಕೇಳಿದ್ದಾರೆ. ನಾನು ಬೆಂಗಳೂರಿನಲ್ಲಿ ಇಲ್ಲ ಅಂತ ಟ್ವೀಟ್ ಮಾಡಿದ್ದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಖಚಿತ ಮಾಹಿತಿಯೇ ಇರಲಿಲ್ಲ. ಪ್ರಜ್ವಲ್ ಬಗ್ಗೆ ಕುಟುಂಬಸ್ಥರಿಂದಲೂ ಕೂಡ ಯಾವುದೇ ರೀತಿಯ ಮಾಹಿತಿ ಸಿಗ್ತಾ ಇಲ್ಲ. ಪ್ರಜ್ವಲ್ ಎಸ್ಐಟಿ ಮುಂದೆ ಹಾಜರಾಗೋದು ಯಾವಾಗ ಅನ್ನೋ ಪ್ರಶ್ನೆಯಾಗಿಯೇ ಉಳಿದಿದೆ. ಈಗ ಜರ್ಮನಿಯಿಂದ ದುಬೈಗೆ ಹಾರಿದ್ರ ಪ್ರಜ್ವಲ್ ರೇವಣ್ಣ ಅಂತಹ ಮಾಹಿತಿಗಳು ಬರ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಆಗಿಯೇ ಉಳಿದಿರುವಂಥದ್ದು. ಒಂದು ಕಡೆ ಈಗ ಜರ್ಮನಿಯಿಂದ ದುಬೈಗೆ ಹಾರಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ದುಬೈಗೆ ಹೋಗಿದ್ದಾರಾ? ಏನು ಇನ್ಫಾರ್ಮೇಶನ್ ಇದೆ? ಖಂಡಿತವಾಗಿಯೂ ವೀಣಾ, ಈ ಒಂದು ಏನು ಲೋಕಸಭಾ ಚುನಾವಣೆ, ಕರ್ನಾಟಕದ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ರು. ಜರ್ಮನಿಯ ಫ್ರಾಂಕ್ಫರ್ಟ್ಗೆ ತೆರಳಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿತ್ತು. ಅದಾದ ಬಳಿಕ ಇದೆಲ್ಲಾ ಬೆಳವಣಿಗೆಗಳು ಏನು ಯಾವಾಗ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ಐಟಿ ಫಾರ್ಮ್ ಆಯಿತು, ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ಗೆ ಯಾರಿಗೂ ಸಿಕ್ಕಿರಲಿಲ್ಲ. ಅದಾದ ಬಳಿಕ ಇದೀಗ ಕೊನೆಗೂ ಅವರು ಜರ್ಮನಿಯಿಂದ ಏನು ಅಲ್ಲಿಂದ ದುಬೈಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಎಸ್ಐಟಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ಎಸ್ಐಟಿ ಫಾರ್ಮ್ ಆದ ಬಳಿಕ ಪ್ರಜ್ವಲ್ ರೇವಣ್ಣ ಗೆ ಒಂದು ನೋಟಿಸ್ ಅನ್ನ ನೀಡಿದ್ರೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಅದಾದ ಬಳಿಕ ಅವರ ವಕೀಲರ ಮುಖಾಂತರ ಅವರು 7 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು. ಆದ್ರೆ ಇದೀಗ ಅವರನ್ನ ತುರ್ತು ವಿಚಾರಣೆ ಮಾಡುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದ್ದು, ಇದೀಗ ಅವರಿಗಾಗಿ ಒಂದು ಲುಕ್ಔಟ್ ನೋಟಿಸ್ ಅನ್ನ ಸಹ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಾಡಿರುವಂತದ್ದು, ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿರುವಂತದ್ದು. ಇದೀಗ ಪ್ರಜ್ವಲ್ ರೇವಣ್ಣ ಜರ್ಮನ್ ನಿಂದ ದುಬೈಗೆ ತೆರಳಿದ್ದಾರೆ. ನಿನ್ನೆ ರಾತ್ರಿ ದುಬೈಗೆ ತೆರಳಿದ್ದು, ನಿನ್ನೆ ಅಲ್ಲಿ 1 ದಿನ ವಾಸ್ತವ್ಯ ಹೂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದ್ದರು. ಆದ್ರೆ ಯಾವಾಗ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗ್ತಾರೆ ಅನ್ನುವಂಥದ್ದು ಇನ್ನು ಅದರ ಕುರಿತು ಅಧಿಕೃತವಾದಂತಹ ಮಾಹಿತಿಗಳನ್ನ ಇನ್ನು ಬಿಟ್ಕೊಟ್ಟಿಲ್ಲ. ಆದ್ರೆ ಯಾವಾಗ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಮುಂದೆ ಹಾಜರಾಗ್ತಾರೆ ಅಂತ ಎಲ್ಲರೂ ಸಹ ಕಾದು ಕುಳಿತಿರುವಂತದ್ದು ವೀಣಾ. ಎಸ್ ಹರೀಶ್, ಈಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕುಟುಂಬಸ್ಥರಿಗೇನೆ ಸರಿಯಾದಂತಹ ಮಾಹಿತಿ ಇರುತ್ತೆ. ಕುಟುಂಬಸ್ಥರಿಂದಲೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಸಿಗ್ತಾ ಇಲ್ವಾ? ಅವರು ಯಾವುದೇ ರಿಯಾಕ್ಟ್ ಮಾಡ್ತಾ ಇಲ್ಲ, ಮಾಧ್ಯಮದ ಮುಂದೆ ಬರ್ತಾ ಇಲ್ಲ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಈಗ ಒಂದು ಕಡೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರುವಂಥದ್ದು ಸಂಕಷ್ಟನೇ ಅಲ್ವಾ? ಖಂಡಿತವಾಗಿಯೂ ವೀಣಾ, ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ಅವರಿಗೆ ಲುಕ್ಔಟ್ ನೋಟಿಸ್ ಒಂದು ಜಾರಿಯಾಗಿರುವಂತದ್ದು. ಇದು ನಿಜವಾಗ್ಲೂ ಅವರು ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಅವರಿಗೆ ಸಂಕಷ್ಟ ಖಂಡಿತವಾಗಿ ಎದುರಾಗಿದೆ. ಯಾಕಂದ್ರೆ ಅವರಿಗಾಗಿ ಎಸ್ಐಟಿ ತಂಡ ಏನ್ ಫಾರ್ಮ್ ಆದ ನಂತರದಿಂದಲೂ ಅವರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಅವರಿಗೆ ಏನು ವಿಚಾರಣೆಗೆ ಹಾಜರಾಗುವಂತೆ ಮೊದಲು ಒಂದು ನೋಟಿಸ್ ಅನ್ನ ನೀಡಲಾಗಿತ್ತು. ಜೊತೆಗೆ ಅವರು ಆ ನೋಟಿಸ್ಗೆ ಸ್ಪಂದಿಸಿಲ್ಲ ಅಂತೇಳಿ ಇದೀಗ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಇದೀಗ ಅವರಿಗೆ ಎಲ್ಲೋ ಒಂದ್ ಕಡೆ ಬಂಧನ ಭೀತಿ ಎದುರಾಗಿದೆಯಾ ಅನ್ನುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸ್ಥಾನವನ್ನ ಬದಲಿಸ್ತಾ ಇದ್ದಾರೆ. ಮೊದಲಿಗೆ ಜರ್ಮನಿಗೆ ತೆರಳಿದಂತಹ ಅವರು ಅಲ್ಲಿಂದ ದುಬೈಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಇದೀಗ ಅವರು ಅದೇ ಒಂದು ಬಂಧನದ ಭೀತಿಯಿಂದ ಏನಾದರೂ ಈ ರೀತಿಯಾಗಿ ಏನು ದೇಶವನ್ನ ಬದಲಿಸಿದ್ದಾರಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು ವೀಣಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.